ಅದು ಯಾಕಂದರೆ ನಾನೇನು ಗೊತ್ತಾ, ಈಗ ಎಲ್ರಿಗೂ ಗೊತ್ತಿದೆ ನಾನು ಈಸಿಯಾಗಿ ಅವೈಲೇಬಲ್, ಎಲ್ರಿಗೂ ಫೋನ್ ಕಾಲಲ್ಲಿ ಸಿಗ್ತೀನಿ ಅಂತ. ಯಾವುದಾದ್ರೂ ಈ ಥರ ಆದಾಗ ನೀವೆಲ್ಲರೂ ಕಾಲ್ ಮಾಡ್ತೀರಾ, ಪ್ರತಿಯೊಂದು ಕೇಳ್ತೀರಾ. ಇಷ್ಟೊಂದು ಸೀರಿಯಸ್ ಆಗಿದೆ, ದಯವಿಟ್ಟು ಫೋನ್ ಮಾಡಿ ಕೇಳ್ಬೋದಿತ್ತು. ನನಗೆ ಅದೊಂದು ತುಂಬ ಬೇಜಾರಿದೆ. ಏನಕ್ಕೆ ಅದಕ್ಕೆ ವಾಟ್ ಹ್ಯಾಪನ್ಸ್, ಈಗ ಒಂದು ಸಿನಿಮಾಗೆ ಹಾರ್ಟ್ ಅಟ್ಯಾಕ್ ಆಯಿತು ಒಂದಾಯಿತು ಅಂದಾಗ ಅಲ್ಲೊಂದಿಷ್ಟು ಸಿನಿಮಾಗಳು ಕೈ ಬಿಟ್ಟು ಹೋಗುತ್ತೆ. ಇಲ್ಲಪ್ಪ ಇನ್ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಅದು ಆ್ಯಕ್ಚುಲಿ ಹೊಟ್ಟೆ ಮೇಲೆ ಹೊಡೆದಾಗ ಆಗುತ್ತೆ. ನನಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರಲಿ ಅಂತ ನಾನು ಹೇಳ್ತೀನಿ. ಓಕೆ, ಕಮಿಂಗ್ ಟು ಸಿನಿಮಾ. ಎಸ್ ಸರ್, ಫಸ್ಟ್ ಶೋ ಯೂಶಲಿ ಖುಷಿ ಆಗುತ್ತೆ. ಬಿಕಾಸ್ ಇದೊಂದು ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ದಿನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ನಾನು ಮಾತ್ರ ಅಲ್ಲ, ಇಡೀ ತಂಡ ಪಾಸ್ ಆಗಿದ್ದೀವಿ. ಸೊ ಅದೇ ನಮ್ಮ ಹಿಸ್ ನರೇಷನ್, ಹಿಸ್ ಸ್ಟೋರಿ ಅಂತ ನಾವು ಬರೀ ಆ್ಯಕ್ಟ್ ಮಾಡಿದ್ದೀವಿ. ಒಂದಿಷ್ಟು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿರೋದಕ್ಕೆ ಇವತ್ತು ಚೆನ್ನಾಗಿ ಬಂದಿದೆ. ಆ್ಯಂಡ್ ರೇವತಿ ಇಲ್ಲ ಇದ್ದಾರೆ. ರೇವತಿ ಅವರು ಫಿಲ್ಮ್ ನೋಡೋಕೆನಾ ಅದೇನು ಕಷ್ಟ ಆಗುತ್ತೆ ಅಂದರೆ ಚೈತನ್ಯ ಸರ್ ಹೇಳ್ತಿದ್ರು ನೀವು ಬೇರೆ ಕ್ಯಾರೆಕ್ಟರ್ ಬೇಸ್ ಕೊಡಿ ಅಂತ ಫೋರ್ಸ್ ಮಾಡ್ತಿದ್ರಂತೆ. ನೀವು ಫಿಲ್ಮ್ ನೋಡಿದ್ರಿಲ್ಲ, ಆ ಥರನೇ ಇದೆ ಅಲ್ಲ. ಚೇತನ್ ಸರ್ ಇವಾಗ ಇಂಟರ್ವ್ಯೂ ಹೇಳ್ತಿಲ್ಲ. ಯೂಶಲಿ ಏನು ಅಂದರೆ ನನಗೆ ಸ್ಕ್ರಿಪ್ಟೇ ಹೀರೋ ಅಂತ. ನಾನು ಸ್ಕ್ರಿಪ್ಟ್ ಹೀರೋ ಆದಾಗ ನನ್ನ ಎಲಿವೇಶನ್ ಅಲ್ಲ, ಬೇರೆಯವ್ರಿಗೆ ಯಾವುದೇ ಆಗಲಿ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಆ ಥರ ನಾನು ರೆಡಿ ಆಗ್ತೀನಿ. ಆ ಥರ ನಾನು ಖಂಡಿತ ಡೈಲಾಗ್ಸಿಂದ ಹಿಡಿದು ನಾನು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ತೀನಿ ಹೊರತು ನಾನು ಮಾಡ್ತಿದ್ದೀನಿ ಅಂತ ಎಕ್ಸ್ಟ್ರಾ ಡೈಲಾಗ್ಗಳು ನನಗೆ ಹಾಕ್ಸ್ಕೊಳ್ಳೋದು ನಾನು ಯಾವತ್ತೂ ಅದನ್ನು ಮಾಡಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಹೀರೋ. ಇವತ್ತು ಸ್ಕ್ರಿಪ್ಟು ಚೆನ್ನಾಗಿಲ್ಲ ಅಂದರೆ ಯಾರೇ ಹೀರೋ ಆದ್ರೂ ಜನ ನೋಡಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ಅದಕ್ಕೆ ಸಾಕ್ಷಿ ಮಾದೇವಾನೇ. ಒಂದು 2 ನಿಮಿಷ ಡೈಲಾಗ್ ಇದ್ರೂ ಇಡೀ ಸಿನಿಮಾದಲ್ಲಿ ಆ ಸಿನಿಮಾನ ಜನ ನೋಡಿದ್ರು, ಆ ಸಿನಿಮಾನ ಹಿಟ್ ಮಾಡಿದ್ರು ಅಂದರೆ ಸ್ಕ್ರಿಪ್ಟಿಗೆ ಇದ್ದಿದ್ದಂಥ ತಾಕತ್ತು. ಸೊ ನಾನು ಐ ಬಿಲೀವ್ ಇನ್ ದಟ್. ಸೊ ನಿಮಗೆ ಹೇಗೆ ಅನ್ನಿಸ್ತು ಪ್ರೇಕ್ಷಕರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿ ರೆಸ್ಪಾನ್ಸ್ ಹೇಗೆ ಅನ್ನಿಸ್ತು? ಮತ್ತೆ ನೋಡ್ತೀನಿ ಸರ್, ಇನ್ನೊಂದ್ಸಲ ನಾನು ಈಗ ಬಂದೆ, ನಾನು ನೋಡಿರಲಿಲ್ಲ. ಬೇರೆ ಥಿಯೇಟರ್ಗಳ ರೆಸ್ಪಾನ್ಸ್ ಹೇಗಿದೆ ಅಂತ ನಿಮಗೆ ಇನ್ಫಾರ್ಮೇಷನ್ ಎಲ್ಲರೂ ಹೇಳಿದ್ರು, ತುಂಬ ಇಷ್ಟಪಟ್ಟು ಸಿನಿಮಾನ. ಅಗೇನ್ ಎಲ್ಲರೂ ಫೋನ್ ಮಾಡಿ ಹೇಳಿದ್ದೇನು ಅಂದರೆ 1 more ಬ್ಲಾಕ್ ಬಸ್ಟರ್ ಸಿನಿಮಾ, 100% ಬ್ಲಾಕ್ ಬಸ್ಟರ್. 25 ಮಾರೇವಾಯಿತು, ಮತ್ತೆ ಕೊಟ್ಟಿದ್ದು. ಇಟ್ ಇಸ್ ವಿ ಆರ್ ಆಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಏನು ಅಂದರೆ ನಾನು ಯಾವಾಗಲೂ ಎವ್ರಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಒಂದು ಸಿನಿಮಾಗೆ ಪ್ರಚಾರ ಆ ಸಿನಿಮಾನೇ ಮಾಡಿಕೊಳ್ಳುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಸಿನಿಮಾ ಪ್ರಚಾರ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ ಅಂತ. ಖಂಡಿತ ಇವತ್ತು ನಾನು ಕಂಪೇರ್ ಮಾಡಿದ್ರೆ ಮಾದೇವಾಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗಿಲ್ಲ ಅಂದರೂ 100% ಗೊತ್ತು. ನಾನು ಸುಮ್ಮನೆ ಕ್ರೌಡ್ ಫುಲ್ ಮಾಡಿಲ್ಲ, ಸುಮ್ಮನೆ ನಾನು ಯಾವುದೋ ಗಿಮಿಕ್ಸ್ ಏನೂ ಮಾಡಿರಲಿಲ್ಲ. ಆಟೋಮೆಟಿಕ್ ಅದು ಏನು ಜನ ಬಂದಿದ್ದಾರೋ ಅವ್ರು ಆಟೋಮೆಟಿಕ್ಕಾಗಿ ಆರ್ಗ್ಯಾನಿಕಾಗಿ ಬಂದಿರೋದು. ಸೊ ಈ ಸಿನಿಮಾ ಸ್ಯಾಟರ್ಡೇ ಆ್ಯಂಡ್ ಸಂಡೇ 100% ಎತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಅಷ್ಟು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಬಲವಾಗಿ ಒಂದು ಅಂಡರ್ ವರ್ಲ್ಡ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರೆ ಎಂಡ್ ಏನಾಗುತ್ತೆ ಅನ್ನೋದು. ಮತ್ತೆ ಬಲರಾಮನ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಎಮೋಷನಲಿ ಕನೆಕ್ಟ್ ಆಗ್ತಿದ್ದಾರೆ. ಏನು ಹೇಳ್ತಾರೆ ರೇವತಿ ಅವರು ಹೇಳಿ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ವಿನೋದ್ ಜೊತೆ ನನ್ನ ಬೇರೆ ತುಂಬ ಇಷ್ಟ. ಅದು ನೋಡೋಕೆ ಚೆನ್ನಾಗಿದೆ. ಎಸ್ಪೆಷಲಿ ಸಾಂಗ್, ಕ್ಯಾಮ್ರಾ ವರ್ಕ್, ಜಸ್ಟ್ ಐ ಥಿಂಕ್ ಆ ಪೇರಿಂಗ್ ಇಸ್ ವೆರಿ ನೈಸ್. ನೆಕ್ಸ್ಟ್ ಬೇರೆ ಜನ ಸೇಮ್ ಪೇರ್ ಲವ್ ಸ್ಟೋರಿ. ಹೌದು, ಮೇಬಿ ಇವರು ಹೀರೋ. ಇಲ್ಲ ಸೊ ವಾಟ್, ಯಾ ನೋ ವಿ ಮೇಕ್ ಹಿಮ್ ಆಲ್ಸೋ ಟು ರೊಮ್ಯಾಂಟಿಕ್. ಟೈಮ್ ಡಿಸೈಡ್. ಇಡೀ ಬಡಿ ಸಿನಿಮಾದಲ್ಲಿ ವಿನಯ್ ಸರ್ ಅವರು ಎಕ್ಸ್ಪೆಕ್ಟ್ ಪ್ರತಿಯ ದಿನಗಳು ಅಂತೆಲ್ಲ ಕತ್ತಿ ಏನೇ ಇದ್ರು ಇವತ್ತು ಸರ್ ಮೈಕ್ ನೋಡ್ಬಿಡಿ, ಕ್ಯಾಮ್ರಾ ನೋಡ್ಬಿಡಿ. ಬಾಡಿ ಲ್ಯಾಂಗ್ವೇಜು, ಡಬ್ಬಿಂಗ್ನಲ್ಲಿ ಲ್ಯಾಂಗ್ವೇಜ್ನ ಕರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ನಿಶಾ ಮೇಡಮ್ ಇಂದ ಎಲ್ಲರೂ ಈ ಪ್ರಾಜೆಕ್ಟ್ಗೆ, ಈ ಒಂದು ಕ್ಯಾರೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಶಾ ಮ್ಯಾಮ್ನ ಸೆಲೆಕ್ಟ್ ಮಾಡಿದಾಗ ಆ ಜೋಶ್ ಏನಿತ್ತು ಇವತ್ತವರೆಗೂ ಈ ಹಾಗೆ ಇದೆ. ಆ್ಯಂಡ್ ನೆಕ್ಸ್ಟ್ 50 days 100 days ಆದರೂ ಹಾಗೆ ನಾನು ಬೆಳಗ್ಗೆ ಕತ್ತಿಯವ್ರ ಹತ್ರ ಮಾತಾಡಿದ್ದೆ. ಐ ಕಾಲ್ಡ್ ಹಿಮ್, ಐ ಅಪ್ರಿಷಿಯೇಟೆಡ್ ಹಿಮ್.
ಹೇಳಿದ್ದು ಒಂದಿಷ್ಟು ಕಾಸ್ಟಿಂಗ್ ನಡೀತಿತ್ತು. ಚೈತನ್ಯ ಸರ್ ಅವ್ರ ಡಿಸಿಷನ್ ರಾಂಗ್ ಆಗಲಿಲ್ಲ, ನನ್ನ ಡಿಸಿಷನ್ ರಾಂಗ್ ಆಗಲಿಲ್ಲ, ನಿಶಾ ಅವ್ರ ಡಿಸಿಷನ್ ರಾಂಗ್ ಆಗಲಿಲ್ಲ, ಪ್ರೊಡ್ಯೂಸರ್ ಡಿಸಿಷನ್ ರಾಂಗ್ ಆಗಲಿಲ್ಲ. ಕಾಸ್ಟಿಂಗ್ ವೆರಿ ರೈಟ್, ಫೆಲ್ಟ್ ವೆರಿ ಪ್ರೌಡ್. ಅಫ್ಕೋರ್ಸ್ ಅಶ್ವಿನ್ ಸರ್ ಆಗಲಿ, ಪ್ರತಾಪ್ ಅವರಾಗಲಿ, ಆ್ಯಂಡ್ ನಿಮ್ಮ ಬಗ್ಗೆನೂ ಆಗಲಿ ತುಂಬ ಒಳ್ಳೆ ರಿವ್ಯೂಸ್ ಬರ್ತಿದೆ. ಆ್ಯಂಡ್ ಈ ಆ್ಯಕ್ಚುಲಿ ನನಗೆ ರಿವ್ಯೂಸ್ ಬಂದಿತ್ತು ಬಲರಾಮ ಆದ್ಮೇಲೆ ಕಾಣಿಸ್ಕೊಂತಿರೋದು ಕತ್ತಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ. ನನಗೆ ಆ್ಯಕ್ಚುಲಿ ಒಂದಿಷ್ಟು ಪ್ರೆಸೆಂಟ್ ಒಂದು ಸ್ಲ್ಯಾಂಗ್ ಆಗಲಿ ಅದನ್ನು ಕರೆಕ್ಟಾಗಿ ಹೇಳಿ ಇದ್ದೀನಿ, ಒಂದು ಗ್ರಾಸ್ ಮಾಡಿದ್ದಾರೆ ಅಂತ ಒಂದು ಸರ್ ಆಲ್ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದು. ತಮಿಳು ಈ ಪ್ರಾಸೆಸ್ನಲ್ಲಿ ಆ್ಯಕ್ಚುಲಿ ತಮಿಳು ಕಲ್ತ್ಬಿಟ್ಟೆ ನಾನು. ಸರ್ ಟ್ರೈಲರ್ ಲಾಸ್ಟ್ ಒಂದು ಮಾತು ಹೇಳಿದ್ರಿ, ನನ್ನ ನಟನೆ ಅನ್ನೋದು ನಮ್ಮ ತಂದೆಗೆ ಅರ್ಪಿಸ್ತೀನಿ ಅಂತ. ಈ ವರ್ಷ ಆದರೆ ಜನನೂ ಹಾಗೆ ಹೇಳ್ತಾರೆ, ಮರಿ ಟೈಗರ್ ಅಂತ. ಮತ್ತೆ ನಿಮ್ಮ ಸ್ನೇಹಿತ ದರ್ಶನ್ಗೂ ಕೂಡ ಹೋಲಿಸ್ತಾ ಇದ್ರು. ನನಗೆ ಅವ್ರು ನೆನಪಾಗ್ತಾರೆ ಅಂತ ಒಂದಷ್ಟು ಹುಡುಗರು ಹೇಳ್ತಾ ಇದ್ದಾರೆ, ಏನು ಯಾವಾಗಲೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಸರ್. ಇದೇ ಥಿಯೇಟ್ರ್ ಅನುಪಮ ಥಿಯೇಟ್ರ್ ಯಾವುದೇ ಥಿಯೇಟ್ರಿಗೆ ಹೋದ್ರೂ ನನ್ನ ಪ್ರತಿ ಸಿನಿಮಾಗೂ ಕ್ಲಾಪ್ ಮಾಡಿದ್ದಾರೆ, ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಬ್ಯಾಡ್ ಫೇಸ್ ನಡೀತಿದೆ. ಸೊ ನಾನು ಯಾವಾಗಲೂ ಹೇಳೋದು, ಇವನ್ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ, ಈ ಟೈಮಲ್ಲಿ ನಾವು ಒಂದು ಪ್ರಚಾರಕ್ಕೆ ಅವ್ರ ಹೆಸರು ಯೂಸ್ ಮಾಡಬಾರ್ದು ಅಂತ ನಾನು ಸಾಕಷ್ಟು ಕಡೆ ಮಾತಾಡಿಲ್ಲ. ನಾನು ಮಾತಾಡಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಸಾಕಷ್ಟು ಜನ ಏನು ನೀವು ಮಾತಾಡ್ತಿಲ್ಲ ಅಂತ ಹೇಳಿದ್ರು. ನಾನು ಎಷ್ಟೊಂದು ಸಲ 1999 ಸಾಕಷ್ಟು ಜನ ಗೊತ್ತಿರಲ್ಲ ಅಂತ ಅನ್ಸುತ್ತೆ. 1999 ನನ್ನ ಅವರ ಸ್ನೇಹ ಅದೇ ಥರ ಇದೆ. ಆ್ಯಕ್ಚುಲಿ ನಮ್ಮ ಬಾಂಡಿಂಗ್ ನನ್ನಿಂದ ಅವರಿಂದ ಅಲ್ಲ, ನಮ್ಮ ತಂದೆ ಅವ್ರ ತಂದೆಯಿಂದ, ಅದನ್ನು ನಾವು ಒಂದೇ ಕ್ಯಾರಿ ಮಾಡ್ತಿದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಒಂದು ಕೆಟ್ಟ ಫೇಸ್ ಏನಿದೆ ಅವ್ರನ್ನು ಮುಗಿಸ್ಕೊಂಡು ಆಚೆ ಬರ್ತಾರೆ. ಸೊ ಬಂದಾಗ ಅದೇ ಥರ ಸಪೋರ್ಟು, ಅದೇ ಥರ ಒಂದು ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಯಾವತ್ತೂ ಇವತ್ತಲ್ಲ, ನನ್ನ ಕೊನೆ ದಿನವರೆಗೂ, ಕೊನೆ ಕ್ಷಣದವರೆಗೂ ನನ್ನ ಅವರ ಸ್ನೇಹ ಅದೇ ಥರ ಇರುತ್ತೆ. ನೀವು ಕತ್ತಿ ಅವ್ರನ್ನ ಕೇಳಿ ಬಿಟ್ಟಿದ್ರು ಅವ್ರನ್ನ. ನನ್ನ ಕ್ವಶನ್ ಕೇಳಿದ್ರೆ ಆಗಲ್ಲ. ಇನ್ನೊಂದು ನೀವು ಗಮನಿಸಿದ್ರೆ ಸರ್ ಚೆನ್ನಾಗಿ ಕ್ಯಾರೆಕ್ಟರ್ ಲಾಸ್ಟಲ್ಲಿ ವಾಪಸ್ ನಾನು ಹಳ್ಳಿಗೆ ಹೋಗಿ ನಾನು ಸೆಟ್ಲ್ ಆಗ್ತೀನಿ ಅಂದಾಗ, ಯಾಕಂದರೆ ಎಲ್ಲರನ್ನೂ ಒಬ್ಬರು ಒಳ್ಳೆಯವನು ಇಡ್ತಾನೆ, ಕೆಟ್ಟವನು ಇಡ್ತಾನೆ. ಅದು ನನಗೆ ಆ ರೈಟಿಂಗ್ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಅಂದ್ಕೊಂಡೇ ಇದೆ, ಬಟ್ ಆ ಸೀನ್ ಮಾಡಿದಾಗ ಐ ಫೆಲ್ಟ್ ಓಕೆ, ಎವ್ರಿ ಒನ್ ಹ್ಯಾವ್ ದಟ್ ಎಮೋಷನ್. ಒಬ್ಬರು ಬದಲಾಗಬೇಕು ಅಂದಾಗ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದನ್ನ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ಹಾಂ ಏನು ಅವ್ರು ಮಾತಾಡ್ತಾರೆ.